ಹೆಚ್ಚಿನ ಜನರು ಭಾವಿಸುತ್ತಾರೆ ಡಯಾಬಿಟಿಸ್ ಅನ್ನು ಕೇವಲ ರಕ್ತ ಪರೀಕ್ಷೆಯಿಂದ ಮಾತ್ರ ಗುರುತಿಸಬಹುದು ಎಂದು. ನಮ್ಮ ಜೀವನದಲ್ಲಿ ನಾವು ತುಂಬ ಬ್ಯುಸಿಯಾಗಿರುತ್ತೇವೆ. ದೊಡ್ಡ ರೋಗವೊಂದು ಮುಂದೆ ಬರುವವರೆಗೂ ಪರೀಕ್ಷೆ ಮಾಡಿಸುವ ಬಗ್ಗೆ ಯೋಚಿಸುವುದೇ ಇಲ್ಲ. ಆದರೆ ನಿಜವಾದ ಸತ್ಯವೆಂದರೆ ನಮ್ಮ ದೇಹವು ಬಹಳ ಸ್ಮಾರ್ಟ್ ಆಗಿದೆ. ಯಾವುದೇ ರೋಗವು ಇದ್ದಕ್ಕಿದ್ದಂತೆ ಬರುವುದಿಲ್ಲ. ನಮ್ಮ ದೇಹವು ಹೆಚ್ಚಾಗಿ ಮೊದಲೇ ಸಂಕೇತಗಳನ್ನು ನೀಡಲಾರಂಭಿಸುತ್ತದೆ ಮತ್ತು ನಿಮಗೆ ತಿಳಿದರೆ ಆಶ್ಚರ್ಯವಾಗುತ್ತದೆ. ಹೈ ಬ್ಲಡ್ ಶುಗರ್ನ ಹಲವು ಆರಂಭಿಕ ಸಂಕೇತಗಳು ಮೊದಲು ನಮ್ಮ ಪಾದಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಡಾಕ್ಟರ್ಗಳು ಹೇಳುತ್ತಾರೆ, ದೇಹದಲ್ಲಿ ಶುಗರ್ ಮಟ್ಟ ಹೆಚ್ಚಾಗಲು ಆರಂಭಿಸಿದಾಗ ಅದರ ಮೊದಲ ಮತ್ತು ಅತ್ಯಂತ ಕೆಟ್ಟ ಪರಿಣಾಮ ನಮ್ಮ ನರಗಳು ಅಂದರೆ ನಾಡಿಗಳು ಮತ್ತು ರಕ್ತ ಸಂಚಾರದ ಮೇಲೆ ಬೀಳುತ್ತದೆ. ಏಕೆಂದರೆ ಪಾದಗಳು ನಮ್ಮ ಹೃದಯದಿಂದ ಅತ್ಯಂತ ದೂರವಿರುತ್ತದೆ. ಆದ್ದರಿಂದ ರಕ್ತ ಪ್ರವಾಹ ಮತ್ತು ನರಹಾನಿಯ ಸಮಸ್ಯೆ ಮೊದಲು ಅಲ್ಲಿಂದಲೇ ಪ್ರಾರಂಭವಾಗುತ್ತದೆ. ಇದರಿಂದ ಪಾದಗಳಲ್ಲಿ ತುಂಬುವಿಕೆ, ಸುಡುವಿಕೆ, ಊತ ಅಥವಾ ಗಾಯಗಳು ತಡವಾಗಿ ಹೊಂದಿಕೊಳ್ಳುವಂತಹ ಸಂಕೇತಗಳು ಕಾಣಿಸಬಹುದು. ಇಂದು ನಾನು ನಿಮಗೆ ಒಂದು ದೈನಂದಿನ ಅಭ್ಯಾಸವನ್ನು ಮಾಡಲು ಹೇಳುತ್ತೇನೆ. ನೀವು ಪ್ರತಿದಿನ ಕೇವಲ 30 ಸೆಕೆಂಡುಗಳು, ಹೌದು ಕೇವಲ 30 ಸೆಕೆಂಡುಗಳು ನಿಮ್ಮ ಪಾದಗಳನ್ನು ಗಮನವಿಟ್ಟು ನೋಡಿದರೆ ಈ ಆರಂಭಿಕ ಸಂಕೇತಗಳನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಬಹುದು ಮತ್ತು ಡಯಾಬಿಟಿಸ್ನಂತಹ ಗಂಭೀರ ರೋಗವು ಅಪಾಯಕಾರಿ ರೂಪ ತಾಳುವುದನ್ನು ತಡೆಯಬಹುದು. ಆದ್ದರಿಂದ ತಡ ಮಾಡದೆ ತಿಳಿಯೋಣ. ಪಾದಗಳಲ್ಲಿ ಹೈ ಬ್ಲಡ್ ಶುಗರ್ ಹೆಚ್ಚಾಗುತ್ತಿದೆ ಎಂದು ಕೂಗಿ ಕೂಗಿ ಹೇಳುವ 9 ಸಂಕೇತಗಳು ಯಾವುವು ಎಂದು. ಮೊದಲನೆಯದು, ಪಾದಗಳಲ್ಲಿ ಸೂಜಿ ಚುಚ್ಚುವಂತೆ ಅಥವಾ ತುಂಬುವಿಕೆ. ನಿಮ್ಮ ಪಾದಗಳಲ್ಲಿ ಆಗಾಗ್ಗೆ ಸೂಜಿ ಚುಚ್ಚುವಂತೆ ಅನಿಸುತ್ತದೆಯೇ? ಹೆಚ್ಚಿನ ಜನರು ಪಾದಗಳು ತುಂಬುವುದು ಅಥವಾ ಸೂಜಿ ಚುಚ್ಚುವಂತೆ ಅನಿಸುವುದು ಒಂದೇ ಭಂಗಿಯಲ್ಲಿ ಹೆಚ್ಚು ಹೊತ್ತು ಕುಳಿತುಕೊಳ್ಳುವುದರಿಂದ ಅಥವಾ ಪಾದ ಒತ್ತಿ ಹೋಗುವುದರಿಂದ ಎಂದು ಭಾವಿಸುತ್ತಾರೆ. ಇದು ಕೆಲವೊಮ್ಮೆ ಸರಿಯಾಗಿರಬಹುದು, ಆದರೆ ಸತ್ಯವೆಂದರೆ ಇದು ಮತ್ತೆ ಮತ್ತೆ ಆಗುತ್ತಿದ್ದರೆ ಅದು ನರಹಾನಿಯ ಆರಂಭದ ನೇರ ಸಂಕೇತವಾಗಿರಬಹುದು. ವೈದ್ಯಕೀಯ ವಿಜ್ಞಾನದಲ್ಲಿ ಇದನ್ನು ಪರಿಧೀಯ ನರಹಾನಿ ಎಂದು ಕರೆಯುತ್ತಾರೆ. ಡಯಾಬಿಟಿಸ್ನಲ್ಲಿ ರಕ್ತದಲ್ಲಿ ಇರುವ ಹೆಚ್ಚುವರಿ ಶುಗರ್ ನಮ್ಮ ನರಗಳ ಹೊರಪದರವನ್ನು ನಿಧಾನವಾಗಿ ಹಾನಿಗೊಳಿಸುತ್ತದೆ. ಇದು ಯಾವುದೇ ತಂತಿಯ ಮೇಲಿನ ಪ್ಲಾಸ್ಟಿಕ್ ಕವರ್ ಕತ್ತರಿಸಿದಂತೆ. ಇದೇ ಕಾರಣದಿಂದ ಪಾದಗಳಲ್ಲಿ ಸೂಜಿ ಚುಚ್ಚುವಂತೆ ಅಥವಾ ತುಂಬುವಿಕೆ ಅನಿಸುತ್ತದೆ. ಇದರಿಂದ ತಪ್ಪಿಸಿಕೊಳ್ಳಲು ದೈನಂದಿನ ಅಭ್ಯಾಸವೇನು? ಪ್ರತಿದಿನ 20 ರಿಂದ 30 ನಿಮಿಷ ನಡೆಯುವ ಅಭ್ಯಾಸ ಮಾಡಿ. ತದ್ವಾರ ಪಾದಗಳಲ್ಲಿ ರಕ್ತ ಪ್ರವಾಹ ಹೆಚ್ಚಾಗುತ್ತದೆ ಮತ್ತು ಇಂದಿನಿಂದಲೇ ಸಿಹಿ ತಿನ್ನುವುದನ್ನು ಕಡಿಮೆ ಮಾಡಿ. ಎರಡನೆಯದು, ಪಾದಗಳಲ್ಲಿ ಸುಡುವಿಕೆ ಅಥವಾ ಬಿಸಿಯಾಗುವುದು. ಎರಡನೆಯ ಸಂಕೇತ ಬಹಳ ಸಾಮಾನ್ಯವಾಗಿದೆ, ಆದರೆ ಜನರು ಇದನ್ನು ಆಗಾಗ ನಿರ್ಲಕ್ಷಿಸುತ್ತಾರೆ. ಕೆಲವರು ಪಾದಗಳ ಅಂಗಾಲಿನಲ್ಲಿ ಆಗುವ ಸುಡುವಿಕೆಯನ್ನು ಹವಾಮಾನದ ಬಿಸಿಲು ಅಥವಾ ದಿನದ ದಣಿವು ಎಂದು ತಿಳಿದು ಕಣ್ಣು ಮುಚ್ಚುತ್ತಾರೆ. ಆದರೆ ಗಮನಿಸಿ, ಇದು ಕೆಲವೊಮ್ಮೆ ಡಯಾಬಿಟಿಸ್ ನರಹಾನಿಯ ತುಂಬ ಗಂಭೀರ ಮತ್ತು ಆರಂಭಿಕ ಸಂಕೇತವಾಗಿರಬಹುದು. ವಿಶೇಷವಾಗಿ ಇದು ರಾತ್ರಿ ಸಮಯದಲ್ಲಿ ಹೆಚ್ಚು ಅನಿಸಿದರೆ, ಶುಗರ್ ಹೆಚ್ಚಾಗಿದ್ದಾಗ ಪಾದಗಳ ನರಗಳು ಪ್ರಭಾವಿತಗೊಳ್ಳುತ್ತದೆ ಮತ್ತು ಅವು ಮೆದುಳಿಗೆ ತಪ್ಪು ಸಿಗ್ನಲ್ ಕಳುಹಿಸುತ್ತದೆ. ಇದರಿಂದಾಗಿ ಬಾಹ್ಯ ಬಿಸಿ ಇಲ್ಲದಿದ್ದರೂ ಪಾದಗಳ ಅಂಗಾಲಿನಲ್ಲಿ ಬೆಂಕಿ ಸುಡುವಂತೆ ಅಥವಾ ಚುಚ್ಚುವಂತೆ ಅನಿಸುತ್ತದೆ. ಇದಕ್ಕೆ ನಿಮ್ಮ ದೈನಂದಿನ ಅಭ್ಯಾಸವಾಗಿರಲಿ, ದಿನದಲ್ಲಿ ಸಾಕಷ್ಟು ನೀರು ಕುಡಿಯಿರಿ. ತದ್ವಾರ ದೇಹದಿಂದ ಟಾಕ್ಸಿನ್ಗಳು ಹೊರಹೋಗುತ್ತದೆ ಮತ್ತು ಫೈಬರ್ನಿಂದ ತುಂಬಿದ ಸಮತೋಲನ ಆಹಾರ ಸೇವಿಸಿ. ಮೂರನೆಯದು, ಪಾದಗಳ ಗಾಯಗಳು ಬೇಗ ಹೊಂದಿಕೊಳ್ಳದಿರುವುದು. ಮೂರನೆಯ ಸಂಕೇತ ಅತ್ಯಂತ ಗಮನ ಹರಿಸಬೇಕಾದದ್ದು. ನಾವೆಲ್ಲರೂ ಯೋಚಿಸುತ್ತೇವೆ, ಅಯ್ಯೋ ಹುಳ ಕಚ್ಚಿದ್ದರಿಂದ ಸಣ್ಣ ಗಾಯವಾಗಿದೆ ತಾನೆ, 2-4 ದಿನದಲ್ಲಿ ಹೊಂದಿಕೊಳ್ಳುತ್ತದೆ ಎಂದು. ಆದರೆ ಯಾವುದೇ ಸಣ್ಣ ಕತ್ತರಿಸುವಿಕೆ, ಗುಳ್ಳೆ ಅಥವಾ ಗಾಯ ಹಲವು ವಾರಗಳವರೆಗೂ ಹೊಂದಿಕೊಳ್ಳದಿದ್ದರೆ ಅದು ಅಪಾಯದ ಗಂಟೆ. ಇದು ಹೆಚ್ಚಿದ ಬ್ಲಡ್ ಶುಗರ್ನ ದೊಡ್ಡ ಸಂಕೇತವಾಗಿರಬಹುದು. ಏಕೆ ಹೀಗಾಗುತ್ತದೆ? ಡಯಾಬಿಟಿಸ್ನಲ್ಲಿ ದೇಹದ ಹೀಲಿಂಗ್ ಸಾಮರ್ಥ್ಯ ಅಂದರೆ ಗಾಯ ಹೊಂದಿಕೊಳ್ಳುವ ಶಕ್ತಿ ಬಹಳ ನಿಧಾನವಾಗಿರುತ್ತದೆ. ಹೈ ಬ್ಲಡ್ ಶುಗರ್ನಿಂದ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತದೆ ಮತ್ತು ರಕ್ತದಲ್ಲಿರುವ ಆಕ್ಸಿಜನ್ ಮತ್ತು ಪೋಷಕಾಂಶಗಳು ಗಾಯದವರೆಗೆ ತಲುಪುವುದಿಲ್ಲ. ಆದ್ದರಿಂದ ಪ್ರತಿದಿನ ಸ್ನಾನ ಮಾಡುವಾಗ ಅಥವಾ ರಾತ್ರಿ ಮಲಗುವ ಮುನ್ನ ಪಾದಗಳ ಪರೀಕ್ಷೆ ಮಾಡಿ.
ಬೆರಳುಗಳ ನಡುವೆ ನೋಡಿ. ಯಾವುದೇ ಸಣ್ಣ ಗಾಯವನ್ನು ತಕ್ಷಣ ಸ್ವಚ್ಛವಿಟ್ಟುಕೊಳ್ಳಿ ಮತ್ತು ಆಂಟಿಸೆಪ್ಟಿಕ್ ಹಚ್ಚಿ. 4ನೇಯದು ಪಾದಗಳ ಚರ್ಮದ ಬಣ್ಣ ಬದಲಾಗುವುದು. 4ನೆಯ ಸಂಕೇತ ನಿಮ್ಮ ಪಾದಗಳ ಚರ್ಮದ ಬಣ್ಣ. ಹೆಚ್ಚಿನ ಜನರು ಪಾದಗಳ ಬಣ್ಣ ಕಪ್ಪಾಗುವುದು ಅಥವಾ ಕೆಂಪಾಗುವುದನ್ನು ಸೂರ್ಯನ ಬಿಸಿಲು ಅಥವಾ ಟೈಟ್ ಜೂತದ ಪರಿಣಾಮ ಎಂದು ತಿಳಿದುಬಿಡುತ್ತಾರೆ. ಆದರೆ ಕೆಲವೊಮ್ಮೆ ಅದು ಕೇವಲ ಟ್ಯಾನಿಂಗ್ ಅಲ್ಲ, ಬದಲಾಗಿ ಕೆಟರಾಕ್ಟ್ ರಕ್ತ ಸಂಚಾರದ ನೇರ ಸಂಕೇತವಾಗಿರಬಹುದು. ನಿರಂತರ ಶುಗರ್ ಹೆಚ್ಚಾದಾಗ ರಕ್ತ ಪ್ರವಾಹ ತುಂಬ ಪ್ರಭಾವಿತಗೊಳ್ಳುತ್ತದೆ. ಪಾದಗಳ ಕೆಳಭಾಗಕ್ಕೆ ತಾಜಾ ಮತ್ತು ಆಕ್ಸಿಜನ್ ತುಂಬಿದ ರಕ್ತ ತಲುಪದಿದ್ದಾಗ ಅಲ್ಲಿನ ಚರ್ಮ ಗಾಢ ಕೆಂಪು, ನೀಲಿ ಅಥವಾ ಅಸಾಮಾನ್ಯ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಇದನ್ನು ಎಳ್ಳಷ್ಟೂ ನಿರ್ಲಕ್ಷಿಸಬೇಡಿ. ರಕ್ತ ಪ್ರವಾಹ ಸುಧಾರಿಸಲು ಪ್ರತಿದಿನ ಸೌಮ್ಯ ವ್ಯಾಯಾಮ ಮತ್ತು ಸ್ಟ್ರೆಚಿಂಗ್ ಮಾಡಿ. ತದ್ವಾರ ಪಾದಗಳವರೆಗೆ ರಕ್ತ ಸಂಚಾರ ಸರಿಯಾಗಿ ತಲುಪುತ್ತದೆ. 5ನೆಯ ಸಂಕೇತ ಪಾದಗಳ ಚರ್ಮ ಅತ್ಯಂತ ಹೆಚ್ಚು ಒಣಗುವುದು. 5ನೆಯ ಸಂಕೇತ ಪಾದಗಳ ಚರ್ಮ ಒಡೆಯುವುದು. ಜನರು ಇದನ್ನು ಚಳಿಗಾಲದ ಹವಾಮಾನದ ಪರಿಣಾಮ ಅಥವಾ ಸಾಮಾನ್ಯ ಡ್ರೈ ಸ್ಕಿನ್ ಸಮಸ್ಯೆ ಎಂದು ಭಾವಿಸುತ್ತಾರೆ. ಆದರೆ ಯಾವುದೇ ಋತುವಿಲ್ಲದಿದ್ದರೂ ಪಾದಗಳ ಚರ್ಮ ನಿರಂತರವಾಗಿ ಸುಳಿಯುತ್ತಿದ್ದರೆ ಅಥವಾ ಹಿಮ್ಮಡಿಗಳು ಬಹಳ ಕೆಟ್ಟದಾಗಿ ಹೊಡೆಯುತ್ತಿದ್ದರೆ ಅದು ನರಹಾನಿ ಮತ್ತು ರಕ್ತ ಪ್ರವಾಹ ಕಡಿಮೆಯಾಗುವ ಸಂಕೇತವಾಗಿರಬಹುದು. ಡಯಾಬಿಟಿಸ್ ನಮ್ಮ ಸ್ವಾಯತ್ತ ನರಗಳಿಗೆ ಹಾನಿ ಮಾಡುತ್ತದೆ. ಅವು ದೇಹದಲ್ಲಿ ಬೆವರು ಮತ್ತು ತೇವಾಂಶವನ್ನು ನಿಯಂತ್ರಿಸುತ್ತದೆ. ತೇವಾಂಶ ಕಡಿಮೆಯಾದಾಗ ಹಿಮ್ಮಡಿಗಳು ಹೆಚ್ಚು ಒಡೆಯುತ್ತದೆ ಮತ್ತು ಚರ್ಮ ಒಣಗುತ್ತದೆ. ಪಾದಗಳನ್ನು ಪ್ರತಿದಿನ ಒಳ್ಳೆಯ ಕ್ರೀಮ್ ಅಥವಾ ತೆಂಗಿನೆಣ್ಣೆಯಿಂದ ತೇವಗೊಳಿಸಿ. ಆದರೆ ಬೆರಳುಗಳ ನಡುವೆ ಕ್ರೀಮ್ ಹಚ್ಚಬೇಡಿ ಮತ್ತು ದಿನದಲ್ಲಿ ನೀರು ಕುಡಿಯುವ ಪ್ರಮಾಣ ಹೆಚ್ಚಿಸಿ. 6ನೇಯದು ಪಾದಗಳಲ್ಲಿ ಊತ. 6ನೆಯ ಸಂಕೇತವೆಂದರೆ ಪಾದಗಳು ಮತ್ತು ಕಾಲು ಚೀಲಗಳಲ್ಲಿ ಊತ ಬರುವುದು. ಹಲವರು ದಿನದಲ್ಲಿ ಕುರ್ಚಿಯಲ್ಲಿ ಕಾಲು ತೂಗುತ್ತಾ ಕುಳಿತುಕೊಳ್ಳುವುದರಿಂದ ಅಥವಾ ಹೆಚ್ಚು ಹೊತ್ತು ನಿಂತುಕೊಳ್ಳುವುದರಿಂದ ದಣಿವಿನಿಂದ ಪಾದಗಳು ಊತ ಬಂದಿವೆ ಎಂದು ಭಾವಿಸುತ್ತಾರೆ. ಕೆಲವೊಮ್ಮೆ ಅದು ಸಾಮಾನ್ಯವಾಗಿರಬಹುದು, ಆದರೆ ನಿರಂತರವಾಗಿ ನಿಮ್ಮ ಪಾದಗಳಲ್ಲಿ ಊತ ಉಳಿದಿದ್ದು ಕಂಡುಬಂದಾಗ, ರಬ್ಬರ್ನ ಆಳವಾದ ಗುರುತುಗಳು ಬಿದ್ದರೆ ಅದು ರಕ್ತ ಸಂಚಾರ ಅಥವಾ ಮೂತ್ರಪಿಂಡ ಸಂಬಂಧಿತ ಸಮಸ್ಯೆಯ ಸಂಕೇತವಾಗಿರಬಹುದು. ಇದು ಡಯಾಬಿಟಿಸ್ನ ಒಂದು ಸೈಡ್ ಎಫೆಕ್ಟ್ ಆಗಿದೆ. ಹೈ ಬ್ಲಡ್ ಶುಗರ್ ನಮ್ಮ ದೇಹದ ದ್ರವ ಸಮತೋಲನ ಮತ್ತು ಮೂತ್ರಪಿಂಡದ ಫಿಲ್ಟರ್ ಸಾಮರ್ಥ್ಯವನ್ನು ಪ್ರಭಾವಿಸುತ್ತದೆ. ಇದರಿಂದಾಗಿ ದೇಹದ ನೀರು ಪಾದಗಳಲ್ಲಿ ಸಂಗ್ರಹವಾಗುತ್ತದೆ. ಎಲ್ಲಿಯಾದರೂ ವಿಶ್ರಾಂತಿ ಪಡೆಯುವಾಗ ಪಾದಗಳ ಕೆಳಗೆ ಒಂದು ದಿಂಬು ಇರಿಸಿ. ತದ್ವಾರ ಪಾದಗಳು ಹೃದಯದ ಮಟ್ಟಕ್ಕಿಂತ ಸ್ವಲ್ಪ ಮೇಲ್ಭಾಗಕ್ಕೆ ಇರುತ್ತದೆ. ಜೊತೆಗೆ ನಿಮ್ಮ ಆಹಾರದಲ್ಲಿ ಉಪ್ಪಿನ ಸೇವನೆ ಕಡಿಮೆ ಮಾಡಿ. 7ನೇಯದು ಪಾದಗಳಲ್ಲಿ ಮತ್ತೆ ಮತ್ತೆ ನೋವು. 7ನೆಯ ಎಚ್ಚರಿಕೆ ಸಂಕೇತವೆಂದರೆ ಪಾದಗಳಲ್ಲಿ ಯಾವುದೇ ಕಾರಣವಿಲ್ಲದೆ ನೋವು ಬರುವುದು. ಜನರು ಇದನ್ನು ಕೇವಲ ವಯಸ್ಸಿನ ಪರಿಣಾಮ ಅಥವಾ ಹೆಚ್ಚು ನಡೆದುದರಿಂದ ಎಂದು ತಿಳಿದು ಪೇನ್ ಕಿಲ್ಲರ್ ತಿಂದು ಕೆಲಸ ನಡೆಸುತ್ತಾರೆ. ಆದರೆ ಯಾವುದೇ ಗಾಯ ಅಥವಾ ಹೆಚ್ಚು ಶ್ರಮವಿಲ್ಲದೆ ಪಾದಗಳಲ್ಲಿ ನಿರಂತರ ನೋವಿದ್ದರೆ ಅದು ನರಗಳ ಹಾನಿ ಅಥವಾ ಊತದ ಸಂಕೇತವಾಗಿರಬಹುದು. ದೀರ್ಘಕಾಲ ಶುಗರ್ ಮಟ್ಟ ಹೈ ಆಗಿದ್ದರೆ ನರಗಳಲ್ಲಿ ಊತ ಬರಬಹುದು. ಇದರಿಂದ ಪಾದಗಳಲ್ಲಿ ಸೂಜಿ ಚುಚ್ಚಿದಂತೆ ಅಥವಾ ಎಲೆಕ್ಟ್ರಿಕ್ ಶಾಕ್ ಬಡಿದಂತೆ ನೋವು ಅನಿಸುತ್ತದೆ. ಪ್ರತಿದಿನ ಬೆಳಗ್ಗೆ ಸೌಮ್ಯ ಸ್ಟ್ರೆಚಿಂಗ್ ಮಾಡಿ ಮತ್ತು ರಾತ್ರಿ ಮಲಗುವ ಮುನ್ನ ಪಾದಗಳನ್ನು ಸೌಮ್ಯವಾಗಿ ತಿಕ್ಕಿ. ಇದರಿಂದ ನಾಡಿಗಳಿಗೆ ಬಹಳ ಸಮಾಧಾನ ಸಿಗುತ್ತದೆ. 8ನೆಯ ಸಂಕೇತವೆಂದರೆ ಪಾದಗಳ ಪಿಂಡಿಗಳಲ್ಲಿ ಅಂದರೆ ಕಾಲ್ಸ್ ಸ್ನಾಯುಗಳಲ್ಲಿ ಸ್ನಾಯು ಸೆಳೆತ ಅಥವಾ ಆ್ಯಂಟಲ್ ಬರುವುದು. ಹೆಚ್ಚಿನ ಜನರು ಇದನ್ನು ಕೇವಲ ದಣಿವು, ದುರ್ಬಲತೆ ಅಥವಾ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ ಎಂದು ಭಾವಿಸುತ್ತಾರೆ. ಆದರೆ ಅರ್ಧರಾತ್ರಿ ಮಲಗುತ್ತಿರುವಾಗ ಇದ್ದಕ್ಕಿದ್ದಂತೆ ಪಾದಗಳಲ್ಲಿ ತೀವ್ರ ಸ್ನಾಯು ಸೆಳೆತ ಬರುವುದು ಹಲವೊಮ್ಮೆ ರಕ್ತ ಸಂಚಾರ ಕೆಟ್ಟಿರುವ ದೊಡ್ಡ ಲಕ್ಷಣವಾಗಿದೆ. ಡಯಾಬಿಟಿಸ್ ರೋಗಿಗಳಲ್ಲಿ ರಕ್ತನಾಳಗಳು ಗಟ್ಟಿಯಾಗುತ್ತದೆ. ಇದರಿಂದ ರಕ್ತ ಪ್ರವಾಹ ನಿಧಾನಗೊಳ್ಳುತ್ತದೆ. ಪಾದಗಳ ಸ್ನಾಯುಗಳಿಗೆ ಸಾಕಷ್ಟು ಆಕ್ಸಿಜನ್ ಸಿಗದಿದ್ದಾಗ ಅವುಗಳಲ್ಲಿ ಇದ್ದಕ್ಕಿದ್ದಂತೆ ಸ್ನಾಯು ಸೆಳೆತ ಬರುತ್ತದೆ. ನಿಮ್ಮ ಡಯೆಟ್ನಲ್ಲಿ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಇರುವ ಆಹಾರಗಳನ್ನು ಸೇರಿಸಿ. ಉದಾಹರಣೆಗೆ ಬಾಳೆಹಣ್ಣು, ಹಸಿರು ಎಲೆಯ ತರಕಾರಿಗಳು, ಚಿಯಾ ಸೀಡ್ಸ್ ಮತ್ತು ನಟ್ಸ್. 9ನೇಯದು ಪಾದಗಳು ಯಾವಾಗಲೂ ಹಿಮದಂತೆ ತಣ್ಣಗಿರುವುದು. ಕೊನೆಯ ಅಂದರೆ 9ನೆಯ ಸಂಕೇತವೆಂದರೆ ಪಾದಗಳು ಯಾವಾಗಲೂ ಐಸ್ನಂತೆ ತಣ್ಣಗಿರುವುದು.
ಚಳಿಗಾಲದಲ್ಲಿ ಪಾದಗಳು ತಣ್ಣಗಾಗುವುದು ಸಾಮಾನ್ಯ ವಿಷಯ ಮತ್ತು ಹಲವರು ಇದನ್ನು ಹವಾಮಾನ ಅಥವಾ ತಣ್ಣಗಿನ ನೆಲದ ಪರಿಣಾಮ ಎಂದು ಭಾವಿಸುತ್ತಾರೆ. ಆದರೆ ಬೇಸಿಗೆಯಲ್ಲೂ ನಿಮ್ಮ ಪಾದಗಳಲ್ಲಿ ಯಾವಾಗಲೂ ತಣ್ಣನೆ ಅನಿಸುತ್ತಿದ್ದರೆ ಅದು ದುರ್ಬಲ ರಕ್ತ ಸಂಚಾರದ ಬಹಳ ದೃಢ ಸಂಕೇತವಾಗಿರಬಹುದು. ಡಯಾಬಿಟಿಸ್ನಲ್ಲಿ ದೇಹದ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತದೆ ಅಥವಾ ಬ್ಲಾಕ್ ಆಗುತ್ತದೆ. ಇದರಿಂದ ಪಾದಗಳ ಅಂತಿಮ ತುದಿಯವರೆಗೆ ಬೆಚ್ಚಗಿನ ರಕ್ತ ಪೂರ್ಣ ಪ್ರಮಾಣದಲ್ಲಿ ತಲುಪುವುದಿಲ್ಲ ಮತ್ತು ಪಾದಗಳು ತಣ್ಣಗಾಗುತ್ತದೆ. ರಕ್ತದ ಪರಿಚಲನೆ ಸರಿಯಾಗಿರಲು ಪ್ರತಿದಿನ ಕನಿಷ್ಠ 30 ನಿಮಿಷ ವೇಗದ ನಡಿಗೆಯ ಅಭ್ಯಾಸ ಮಾಡಿ. ಸ್ನೇಹಿತರೆ, ನಮ್ಮ ದೇಹವು ಒಂದು ಅತ್ಯುತ್ತಮ ಯಂತ್ರವಾಗಿದೆ. ಅದು ಯಾವುದೇ ತೊಂದರೆಯಾದಾಗ ಖಂಡಿತ ಅಲಾರ್ಮ್ ಹೊಡೆಯುತ್ತದೆ. ಬೇಕಾಗಿರುವುದು ಕೇವಲ ಆ ಅಲಾರ್ಮ್ಗಳನ್ನು ಕೇಳುವುದು. ನಿಮ್ಮಲ್ಲಿಯೋ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಲ್ಲಾದರೂ ಪಾದಗಳಲ್ಲಿ ಈ ಸಂಕೇತಗಳು ಯಾವುದಾದರೂ ಒಂದು ತುಂಬುವಿಕೆ, ಸುಡುವಿಕೆ, ಊತ ಅಥವಾ ಗಾಯ ಹೊಂದಿಕೊಳ್ಳದಿರುವಿಕೆ ಮತ್ತೆ ಮತ್ತೆ ಕಂಡುಬಂದರೆ ದಯವಿಟ್ಟು ನಿರ್ಲಕ್ಷಿಸಬೇಡಿ. ನನಗೇನು ಆಗುವುದಿಲ್ಲ ಎಂದು ಯೋಚಿಸಬೇಡಿ. ಒಂದು ಸರಳ ರಕ್ತ ಪರೀಕ್ಷೆ ಮಾಡಿಸಿ ಮತ್ತು ಡಾಕ್ಟರ್ ಸಲಹೆ ಪಡೆಯಿರಿ. ಸಮಯಕ್ಕೆ ಸರಿಯಾಗಿ ಬ್ಲಡ್ ಶುಗರ್ ಪರೀಕ್ಷೆ ಮತ್ತು ಸರಿಯಾದ ಲೈಫ್ ಸ್ಟೈಲ್ ಅಂದರೆ ಒಳ್ಳೆಯ ಆಹಾರ, ವ್ಯಾಯಾಮ ಮತ್ತು ಸ್ಟ್ರೆಸ್ ಫ್ರೀ ಜೀವನವನ್ನು ಅಳವಡಿಸಿಕೊಂಡರೆ ನೀವು ಡಯಾಬಿಟಿಸ್ ಮಾತ್ರವಲ್ಲ, ಅದಕ್ಕೆ ಸಂಬಂಧಿಸಿದ ಹಲವು ದೊಡ್ಡ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.